ಇವಳು ಪಾಗಲ್ ಅಲ್ಲ ಪಾಯಲ್. ಇವರು ಜಾಜಿ ಜಂಬಲ್ ದಿನ್ನಿ ಸಮಾಜ ಸೇವಕಿ. ನಿಮ್ನ ನೋಡಿ ನಮ್ಗೆ ಬಹುತ್ ಖುಷಿ ಹೋಗ್ತಾ है. ನಿಮ್ನ ನೋಡಿದ್ರೆ ಸ್ಟೇಟ್ ಲೀಡರ್ ತರ ದಿಕ್ತೀರಾ. ಇವತ್ತೆಲ್ಲ ನಾಳೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗ್ತೀರಾ. ನೋಡಿ ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ನೋಡಿ ನಿಮ್ಮಿಂದ ನಮ್ಗೊಂದು ಕಾಮ್ ಆಗ್ಬೇಕು. ನಮ್ ಘರ್ ಮುಂದೆ ಒಂದು ಕಸದ ತೊಟ್ಟಿ ಇಟ್ಟಿದ್ದಾರೆ. ಅದರಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ನೀವ್ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ತೀರಾ? ಇಷ್ಟು ಸಿಂಪಲ್ ಆದ ವರ್ಕ. ಡೋಂಟ್ ವರಿ, ಒನ್ ಡೇ ಅಲ್ಲಿ ಶಿಫ್ಟ್ ಮಾಡಿಸ್ಬಿಡ್ತೀನಿ. ನೋಡಿ ನಿಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ, ರೆಕಮೆಂಡೇಶನ್ಸ್ ಇದೆ ಅಂತ ಈ ಚೋಕ್ರ ಹೇಳ್ದ. ಡೋಂಟ್ ವರಿ, ತೊಟ್ಟಿ ಕೆಲಸ ತಾನೆ, ಆದಷ್ಟು ಬೇಗ ಮಾಡ್ಕೊಡ್ತೀನಿ. ಐ ವಿಲ್ ಕಮ್ ಅಂಡ್ ಸಿ ದಟ್ ತೊಟ್ಟಿ. ತುಂಬಾ ಶುಕ್ರಿಯಾ. ಅಚ್ಚಾ ನಾನ್ ಚಲ್ತಿ ಹೂ. ಬಾಯ್. ನೀನು ಹಬಿ ಪದ್ದು 3 ಜನನು ಕಾರ್ಪೊರೇಷನ್ ತರ ಯೂನಿಫಾರ್ಮ್ ಹಾಕೊಂಡು ಅವ್ರ ಮನೆ ಮುಂದಿರೋ ತೊಟ್ಟಿನ ಬೇರೆ ಕಡೆ ಶಿಫ್ಟ್ ಮಾಡಿ. पायल, पायल, ಜಾತಿ ಅವರೇ, ಅಪ್ಪ ಹಮಾರಾ ಘರ್ ಕೆ ಸಾಮ್ನೆ. ನಿಮ್ಮನ್ನ ನಿಮ್ ಕಸ ತೊಟ್ಟಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಮಾರಾ ದೇಶಕ್ಕೂ ನಿಮ್ ತರ ಲೀಡರ್ಸ್ ಬೇಕು. ನೀವು ಸುಮ್ನೆ ಹೊಗಳ್ತಾ ಇದ್ದೀರಪ್ಪ. ಅಪ್ಪ ಕೇಳಿ ಬಂದಿದ್ದೀರಲ್ಲ, ಒಬ್ರೇ ಕಸ ತೊಟ್ಟಿ ಶಿಫ್ಟ್ ಮಾಡಕ್ ಆಗುತ್ತಾ? ನಾನ್ ಕಸ ತೊಟ್ಟಿ ಶಿಫ್ಟ್ ಮಾಡಲ್ಲ, ಅದಕ್ಕಿಂತ ಬಾಯ್ಸ್ ಬಂದಿದ್ದಾರೆ. ಬಾಯ್ಸ್ ಕಮ್ ಫಾಸ್ಟ್. ಯಾಕೆ 3 ಜನ ತಲೆ ತೆಗೆಸ್ಕೊಂಡು ನಿಂತಿದ್ದಾರೆ? ಅದು ಅವ್ರಿಗೆ ನನ್ ಕಂಡ್ರೆ ಭಯ. ನನ್ ವರ್ಕರ್ಸ್ ನನ್ನ ಇನ್ಸ್ಟ್ರಕ್ಷನ್ ಇಲ್ಲದೆ ಯಾವ ವರ್ಕ್ ಮಾಡಲ್ಲ. ನಮ್ ಜೊತೆ ನಿಮ್ಮನ್ನು ಸೇರ್ಸ್ಬಿಟ್ರಲ್ರಿ. ತೊಟ್ಟಿ ಸ್ಟೋರಿ ಏನಾಯ್ತು? ಬೆಂಕಿ ಬಿತ್ತು ನಿಮ್ಮ ಸ್ಟೋರಿಗೆ. ಅಲ್ಲ ಕಂಡ್ರೆ, ಇವ್ರ ಮನೆ ಮುಂದೆ ತೊಟ್ಟಿ ಇಟ್ರೆ ನಾನ್ ಬೇಡ ಅಂತೀನಿ, ಅವ್ರ ಮನೆ ಮುಂದೆ ತೊಟ್ಟಿ ಇಟ್ರೆ ನಾನ್ ಬೇಡ ಅಂತೀನಿ. ಮತ್ತಿನ್ನೆಲ್ರಿ ಅಣ್ಣ, ನಮ್ಗೊತ್ತು ಒಂದು ಸಾಕಾಗೋಗುತ್ತ. ನಾನು ಹೆಸರಿಗೆಲ್ಲ ಲಂಗ ತೋರಿಸಿದ್ಮೇಲೆ ನಿನ್ ಗಂಟೆಗಳು ಅಂತ ಏನ್ ಬಂತು? ಅದೇನು ಅಂತ ಹೇಳ್ರೆ. ಗುಲಾಬಿ ಹಿಡ್ಕೊಂಡು ಯುದ್ಧ ಮಾಡೋದು ಬಿಟ್ಟು ತೊಟ್ಟಿನ ಸಾಗಿಸ್ತಾ ಇದೆಯಲ್ಲ, ಇದಕ್ಕೆ ನಾನು ನಿನ್ನ ಹೆತ್ತಿಟ್ಟು ನಿನ್ನಂತ ಜನ್ಮ ಕೊಟ್ಟಲ್ಲ ನಿಮ್ಮ ಅಪ್ಪ. ಅದಕ್ಕೆ ನಾಚಿಕೆ ಆಗ್ಬೇಕು. ರೇ ಸೋಮೆ, ಎಲ್ಲೋ ಇರೋ ಕಸ ತೊಟ್ಟಿ ತಗೊಂಡ್ಬಂದು ನಮ್ಮನೆ ಮುಂದೆ ಇಟ್ಟಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಭಿ ಅವ್ರು ತುಂಬಾ ಒಳ್ಳೆಯವರು. ಕಸ ತೊಟ್ಟಿನ ಅವ್ರ ಮನೆ ಮುಂದೆ ಯಾಕ್ರಿ ಇಟ್ರಿ? ಇದ್ದೇ ನನಗೆ ಆಗಲ್ಲ ಅನ್ನೋದು. ಅಲ್ಲ ಕಣ್ರಿ, ಪ್ರತಿಯೊಬ್ರು ನಮ್ಮನೆ ಮುಂದೆ ಬೇಡ ನಮ್ಮನೆ ಮುಂದೆ ಬೇಡ ಅಂದ್ರೆ ನಾನು ಆ ಕಸ ತೊಟ್ಟಿನ ತಲೆ ಮೇಲೆ ಇಟ್ಕೊಂಡ ತಿರುಗ್ಲಿ. ಓ, ಇದಕ್ಕೆಲ್ಲ ಮುಂದೆನ ಕುಮ್ಮಕ್ಕು? ಹೂನಣ್ಣ. ನೋಡ್ರೆ, ಬೇಗ ಬಂದು ಆ ಕಸ ತೊಟ್ಟಿನ ತೆಗಿರಿ, ಇಲ್ಲಾಂದ್ರೆ ಒಬ್ಬೊಬ್ರಿಗೂ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ಅಣ್ಣ, ಈ ಮುನ್ಸಿಪಾಲಿಟಿ ಅವರು ಮನೆ ಮಂದಿ ಎಲ್ಲ ಕಸ ತಂದು ಹಾಕ್ಲಿ ಅಂತ ಕಸದ ಪುಟ್ಟಿ ಇಟ್ಟಿರ್ತಾರೆ, ನೀವು ಅದರಲ್ಲೇ ಹಾಕಬೇಕು. ಆದ್ರೆ ನಮ್ಮನೆ ಮುಂದೆ ಬೇಡ್ರಿ. ಅದು ಸಾಯಂಕಾಲದೊಳಗೆ ಆ ಕಸ ತೊಟ್ಟಿ ತೆಗ್ದಿಲ್ಲ ಅಂದ್ರೆ ಅದ್ರಲ್ಲಿರೋ ಕಸ ಎಲ್ಲ ಎಮ್ಮನ್ ತಲೆ ಮೇಲೆ ಸುರಿಬೇಕಾಗುತ್ತೆ. ನಾನು ಎಂತವನು ಅಂತ ಗೊತ್ತಿಲ್ಲ ನಿಮ್ಗೆ, ಗುಟ್ಟಳಿಗೆ ಬಂದ್ ಕೇಳಿ ಹೇಳ್ತಾರೆ. ಭಕ್ತಾದಿಗಳು ಬಂದ್ರು, ಪೂಜೆ ಶುರು ಹಚ್ಕೊಳ್ಳ. ಏನಮ್ಮ ಏನ್ ಮಾಡ್ತಿದ್ಯಾ? ಕಣ್ ಕಾಣಿಸ್ತಾ ಇಲ್ವೇನ್ರಿ? ಪೂಜೆ ಮಾಡ್ತಾ ಇದ್ವಿ. ಇದು ತೊಟ್ಟಿ ದೇವ. ಈ ತೊಟ್ಟಿನ ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೋತೀನಿ. ಆಗಲ್ಲ, ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೋತೀನಿ. ನೀವಿಬ್ರು ಸುಮ್ಮನೆ ನಮ್ಮನೆ ಮುಂದೆ ತಗೊಂಡೋಗಿ ಇಟ್ಕೋತೀನಿ. ಏನಿಲ್ಲ, ಆ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ಏನಿಲ್ಲ, ಆ ತೊಟ್ಟಿ ದೇವ ನಮ್ಮನೆ ಮುಂದೆ ಇರ್ಬೇಕು. ನಮ್ಮನೆ ಮುಂದೆ ಇರ್ಬೇಕು. ಅದು ನಮ್ಮನೆ ಮುಂದೆ ಇರ್ಬೇಕು. ಜಾಜಿ ಅವರೇ, ನೀವ್ ಹೇಗಾದ್ರೂ ಮಾಡಿ ಆ ತೊಟ್ಟಿ ದೇವನ ನನ್ಗೆ ಕೊಡಿಸ್ಬೇಕು. ಅದ್ರಿಂದ ನಿನ್ಗೇನ್ ಪ್ರಯೋಜನ? ನಾನು ಪುನಾದಲ್ಲಿ ಒಂದ್ ಲಡ್ಕನ ಲವ್ ಮಾಡ್ತಿದ್ದೀನಿ. ಆ ಲವ್ ಸಕ್ಸಸ್ ಆಗ್ಬೇಕಾದ್ರೆ ಆ ತೊಟ್ಟಿ ದೇವ ಹಮಾರೆ ಘರ್ಗೆ ಸಾಮ್ನೆ ಇರ್ಬೇಕು. ಅಷ್ಟೇ ತಾನೆ? ಯು ಡೋಂಟ್ ವರಿ, ನಾನ್ ನಿನ್ಗೆ ಆ ತೊಟ್ಟಿ ದೇವನ ಕೊಡಿಸ್ತೀನಿ. ಓಕೆ? ನೋಡಿ, ಈ ಕಸದ ತೊಟ್ಟಿ ಬಾಯ್ಲಿಗ್ಬೇಕಂತೆ. ಹಾಗಾಗಿ ಈ ಕಸದ ತೊಟ್ಟಿನ ಅವ್ರ ಮನೆ ಮುಂದೆ ಶಿಫ್ಟ್ ಮಾಡ್ಬಿಡ್ತೀರಾ? ನೋಡ್ರಿ, ನೀವು ಗಂಟೆಗೊಂದು ಕೈಗೊಂದು ಬುಸ್ರುಳಿ ತರ ಬಣ್ಣ ಬದಲಾಯಿಸ್ತಾರೆ. ಆಗಲ್ಲ. ಅಲ್ಲ ಅದಕ್ಕೆ ನಾವೀ ಕಸು ತೊಟ್ಟಿಗೆ ತೊಟ್ಟಿ ದೇವ ಅಂತ ನಾಮಕರಣ ಮಾಡಿ ಪೂಜೆ ಮಾಡಿದ್ಮೇಲೆ ಎಲ್ಲೆಲ್ಲಿ ಡಿಮಾಂಡ್ ಬಂದ್ಬಿಡ್ತಾ? ಹಾಗಾದ್ರೆ ಈ ತೊಟ್ಟಿ ದೇವ ಅನ್ನೋದೆಲ್ಲ ಸುಳ್ಳ? ಮತ್ತಿನೇನ್ರಿ, ಯಾರು ಈ ತೊಟ್ಟಿನ ತಗೊಂಡೋಗ ಅವ್ರ ಮನೆ ಮುಂದೆ ಇಟ್ಕೊಳ್ಳಿ ಅಂತಾನೆ ನಾವ್ ಇದಕ್ಕೆ ತೊಟ್ಟಿ ದೇವ ಅಂತ ನಾಮಕರಣ ಮಾಡಿದ್ವು. ಹಾಗಾದ್ರೆ ನನಗೆ ತೊಟ್ಟಿ ಬೇಡಪ್ಪ? ಹಾಗಿದ್ರೆ ಈ ತೊಟ್ಟಿ ನಮ್ಗೂ ಬೇಡ. ನಂಗೂ ಬೇಡ. ಏನು ಯಜಮಾನ್ರೆ, ಯಾರಿಗೂ ಬೇಡ್ತಾರೆ ಕಸು ತೊಟ್ಟಿ ಇಟ್ಕೊಂಡು ಏನ್ ಮಾಡ್ತೀರಾ? ಇದನ್ನ ಎಲ್ಲಿಡ್ಬೇಕು ಅಲ್ಲಿಡ್ತೀನಿ. ಜಾಜಿ ಜಂಬಲ್ ತಿನ್ನಿ ಅವರ ಬೆಡ್ರೂಮ್ ಅಲ್ಲಿ.